ಎಲ್ರಿಗೂ ನಮಸ್ಕಾರ. ಇಂದು ನಾವು ಕೇಳಲಿರುವುದು ಒಬ್ಬ ಮಹಾನ್ ಕನಸುಗಾರ, ವಿಜ್ಞಾನಿ, ತಂತ್ರಜ್ಞ. ಆದರೆ ಅವನು ಬದುಕಿದ್ದಾಗಲೇ ಜಗತ್ತು ಅವನನ್ನ ಮರೆತು ಹೋಗಿತ್ತು. ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ ಒಂದು ಕಥೆಯನ್ನು ಕೇಳೋಣ. ಹೌದು, ಈಗ ನಾನು ಮಾತಾಡ್ತಾ ಇರೋದು ನಿಕೋಲಾ ಟೆಸ್ಲಾ ಬಗ್ಗೆ. ಇವತ್ತು ನಾವು ಮನೆಯಲ್ಲಿ ಒಂದು ಸ್ವಿಚ್ ಹಾಕಿದ್ರೆ ಲೈಟ್ ಆನ್ ಆಗುತ್ತೆ, ಹಾಗೆ ವೈಫೈ ಮೂಲಕ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದೇವೆ. ಈ ಎಲ್ಲದರ ಹಿಂದೆ ನಿಂತಿರುವ ಒಬ್ಬ ಮಹಾನ್ ಕನಸುಗಾರನೇ ಟೆಸ್ಲಾ. ಆದರೆ ಆಶ್ಚರ್ಯ ಏನು ಅಂದರೆ, ಅವರು ತಮ್ಮ ಜೀವನದಲ್ಲಿ ಹಣವಾಗಲಿ, ಗೌರವವಾಗಲಿ, ಕೀರ್ತಿಯನ್ನಾಗಲಿ ಏನನ್ನೂ ಸಂಪಾದನೆ ಮಾಡಲಿಲ್ಲ. ಅವರು ಬದುಕಿದ್ದಾಗಲೇ ಜನ, ಅಂದರೆ ಆ ಕಾಲಘಟ್ಟದ ಜನ, ಇವರನ್ನ ಮದ್ ಸೈಂಟಿಸ್ಟ್ ಅಂತ ಕರೀತಾ ಇದ್ರು, ಆಡ್ಕೋತಾ ಇದ್ರು, ನಗ್ತಾ ಇದ್ರು ಕೂಡ. ಆದರೆ ವಿಪರ್ಯಾಸ ಏನಂದರೆ, ಇಂದಿನ ಜಗತ್ತು ಅಂದರೆ 21ನೇ ಶತಮಾನ ಅವರ ಕನಸುಗಳ ಮೇಲೆ ಸಾಗ್ತಾ ಇದೆ. ಅವರು ಹಾಕಿಕೊಟ್ಟಂಥ ಬುನಾದಿಯ ಮೇಲೆ ಸಾಗ್ತಾ ಇದೆ. ಹಾಗಾದರೆ ಬನ್ನಿ, ಅವರ ಜೀವನವನ್ನು ಪ್ರಾರಂಭದಿಂದ ಕೊನೆಯವರೆಗೂ ಕೇಳೋಣ. ಅವರ ಜನನ ಇಂದಿನ ಯುರೋಪ್ ಖಂಡದ ಆಸ್ಟ್ರಿಯಾ ದೇಶದ ಸ್ಪಿಲ್ಜನ್ ಎಂಬ ಚಿಕ್ಕ ಗ್ರಾಮದಲ್ಲಿ ಜುಲೈ 10, 1856ರಲ್ಲಿ ಆಯಿತು. ಅವರು ಹುಟ್ಟುವಾಗ ವಾತಾವರಣ ಹೆಂಗಿತ್ತಂತೆ ಅಂದರೆ ಯೂನಿವರ್ಸು ಒಂದು ಸೂಚನೆ ಕೊಡ್ತಾ ಇತ್ತು. ಅವ್ರು ಹುಟ್ಟೋ ಸಮಯದಲ್ಲಿ ಮಳೆ, ಗಾಳಿ, ಸಿಡಿಲು, ಮಿಂಚು ಎಲ್ಲ ಹೊಡೆಯುತ್ತಿತ್ತು. ಅಂಥ ಟೈಮಲ್ಲಿ ಅವರ ಜನನೂ ಆಯಿತು. ಹತ್ತಿರದ ಹಳ್ಳಿಯವರು ಈ ಮಗುವನ್ನು ನೋಡಿ, ಈ ಮಗು ಸಿಡಿಲಿನ ಶಕ್ತಿಯೊಂದಿಗೆ ಹುಟ್ಟಿದವನು ಎಂದು ಕೊಂಡಾಡ್ತಿದ್ರಂತೆ ಆಗಿನ ಕಾಲದಲ್ಲಿ. ಅದು ನಿಜನೂ ಕೂಡ ಹೌದು. ತಂದೆ ಮಿಲುಟಿನ್ ಟೆಸ್ಲಾ ಒಬ್ಬ ಪಾದ್ರಿ, ಒಬ್ಬ ಶಾಸ್ತ್ರಜ್ಞ. ತಾಯಿ ಜಿಯರ್ಜಿ ಟೆಸ್ಲಾ. ಅವರು ಏನು ಓದಿಲ್ಲ ಅಂದರೂ ಕೂಡ ಅವರು ತಮ್ಮ ಕೈಯಿಂದಲೇ ಅವರಿಗೆ ಬೇಕಾದಂಥ ಉಪಕರಣಗಳನ್ನು ತಯಾರಿಸುತ್ತಿದ್ದಂತೆ. ಟೆಸ್ಲಾ ಕೂಡ ತಮ್ಮ ತಾಯಿಯಿಂದಲೇ ಆವಿಷ್ಕಾರ ಮಾಡುವಂಥ ಗುಣವನ್ನು ಪಡೆದಿದ್ದರು. ಬಾಲ್ಯದಲ್ಲಿ ಟೆಸ್ಲಾಗೆ ವಿಚಿತ್ರ ಕಲ್ಪನೆಗಳು ಬರ್ತಿದ್ವಂತೆ. ಉದಾಹರಣೆಗೆ, ಹೊಲದಲ್ಲಿ ಗಾಳಿಯ ಚಕ್ರವನ್ನು ನೋಡುತ್ತಿದ್ದಾಗ ಈ ಗಾಳಿಯಿಂದಲೇ ವಿದ್ಯುತ್ ಸಿಗಬಹುದೇ ಎಂದು ಯೋಚನೆ ಮಾಡ್ತಿದ್ದರಂತೆ. ಶಾಲೆಯಲ್ಲಿ ಪಾಠವನ್ನೆಲ್ಲ ಒಂದೇ ಸಾರಿ ಓದಿ ನೆನಪಿನಲ್ಲಿಟ್ಕೊಂಡಿದ್ದರಂತೆ. ಆದರೆ ಬಾಲ್ಯ ಸುಲಭವಾಗಿರಲಿಲ್ಲ. ಅಣ್ಣ ಮೃತಪಟ್ಟ ನೋವು, ಕುಟುಂಬದ ಆರ್ಥಿಕ ಸಮಸ್ಯೆಗಳು, ಇವೆಲ್ಲದರ ನಡುವೆ ಅವರು ಕಲ್ಪನೆಗಳಿಂದ ತುಂಬಿ ತುಳುಕ್ತಾ ಇದ್ರು ಕೂಡ. ಅವರ ವಿದ್ಯಾಭ್ಯಾಸದ ಕಡೆ ನೋಡೋದಾದರೆ, ಯುವಕನಾದ ಟೆಸ್ಲಾ ಗ್ರಾಜ್ ತಾಂತ್ರಿಕ ಕಾಲೇಜಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅನ್ನ ವ್ಯಾಸಂಗ ಮಾಡಿದ್ದಾರೆ. ಅಲ್ಲಿ ಅವರು ಡೈರೆಕ್ಟ್ ಕರೆಂಟ್ ಅಂದರೆ DC ಯಂತ್ರಗಳನ್ನು ಅಧ್ಯಯನ ಮಾಡುತ್ತಿದ್ದಾಗಲೇ ಅವರು ಹೇಳಿದ್ದು ಒಂದೇ ಮಾತು: ಇದಕ್ಕಿಂತ ಉತ್ತಮವಾದ ತಂತ್ರಜ್ಞಾನ ಇರಬೇಕು, ಏಕೆಂದರೆ DC ಮೂಲಕ ದೂರಿಗೆ ವಿದ್ಯುತ್ತನ್ನು ಸಾಗಾಟ ಮಾಡೋಕ್ಕಾಗೋದಿಲ್ಲ, ಸಾಗಿಸೋದು ಕೂಡ ಆಗೋದಿಲ್ಲ ಅಂತ. ಇದನ್ನು ಕೇಳಿ ಪ್ರಾಧ್ಯಾಪಕರು ನಗ್ತಾ ಹೇಳ್ತಿದ್ರಂತೆ, ಇದು ಸಾಧ್ಯವಿಲ್ಲ, ಟೆಸ್ಲಾ ಈ ಕನಸನ್ನು ಬಿಟ್ಬಿಡು ಅಂತ. ಆದರೆ ಟೆಸ್ಲಾ ಆ ಕನಸನ್ನು ಬಿಡಲಿಲ್ಲ. ಅವರಿಗೆ ಒಂದು ವಿಚಿತ್ರ ಅಭ್ಯಾಸ ಇತ್ತು. ಏನಂದರೆ, ರಾತ್ರಿ ನಿದ್ದೆಯಲ್ಲೂ ಕೂಡ ಯಂತ್ರಗಳ ಚಿತ್ರಣ ಮನಸ್ಸಿನಲ್ಲಿ ಮೂಡುತ್ತಿತ್ತಂತೆ. ಬೆಳಿಗ್ಗೆ ಎದ್ದು ಆ ಕಲ್ಪನೆಗಳನ್ನು ಕಾಗದದಲ್ಲಿ ಬರೆದು ತಕ್ಷಣ ಪ್ರಯೋಗ ಮಾಡ್ತಿದ್ರಂತೆ.
ಅದು ನಿಜ. ಅವರ ದೊಡ್ಡ ಕನಸು ಏನಾಗಿತ್ತು ಗೊತ್ತಾ? ಪ್ರಪಂಚದ ಪ್ರತಿಯೊಬ್ಬನಿಗೂ ಕೂಡ ಯಾವುದೇ ತಂತಿ ಇಲ್ಲದೆ ಉಚಿತವಾಗಿ ವಿದ್ಯುತ್ ಸಿಗಬೇಕು ಅನ್ನೋದು ಅವರ ಕನಸಾಗಿತ್ತಂತೆ. ಮುಂದೆ ಅವರ ಅಮೆರಿಕ ಪ್ರವಾಸ ಮತ್ತು ಪವರ್ ವಾರ್ ಬಗ್ಗೆ ತಿಳ್ಕೊಳ್ಳೋಣ. 1884ರಲ್ಲಿ ಅವರು ಅಮೆರಿಕಕ್ಕೆ ಬರ್ತಾರೆ. ಕೇವಲ ಒಂದು ಜೊತೆ ಬಟ್ಟೆ, ಒಂದು ಪತ್ರ ಹಾಗೂ ಅವರ ಕನಸುಗಳೊಂದಿಗೆ. ಮೊದಲಿಗೆ ಥಾಮಸ್ ಎಡಿಸನ್ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ ಅವರಿಗೆ. ಆದರೆ ಇಬ್ಬರ ಆಲೋಚನೆಗಳು ಸಂಪೂರ್ಣ ವಿಭಿನ್ನವಾಗಿರ್ತವೆ. ಎಡಿಸನ್ಗೆ ಡೈರೆಕ್ಟ್ ಕರೆಂಟ್ ಅಂದರೆ DC ಸಿಸ್ಟಮ್ ಮೇಲೆ ನಂಬಿಕೆ ಜಾಸ್ತಿ ಇರುತ್ತೆ. ಟೆಸ್ಲಾ ಆಲ್ಟರ್ನೇಟ್ ಕರೆಂಟ್ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತಾರೆ. ಅಂದರೆ AC ಬರುವ ಕಾಲದ ಬಗ್ಗೆ ನಂಬಿಕೆ ಹೆಚ್ಚು ಇಟ್ಟಿರ್ತಾರೆ ಅವರು. ಇಬ್ಬರ ನಡುವೆ ಪವರ್ ವಾರ್ ಶುರುವಾಗೇ ಬಿಡುತ್ತೆ. ಎಡಿಸನ್ ಏನು ಮಾಡ್ತಾರೆ, AC ಅಂದರೆ ಆಲ್ಟರ್ನೇಟಿಂಗ್ ಕರೆಂಟನ್ನು ಅಪಾಯಕಾರಿ ಎಂದು ಬಣ್ಣಿಸಲು ಅವರು ಜನರೆದುರುಗಡೆ ಪ್ರಾಣಿಗಳನ್ನು, ಪಕ್ಷಿಗಳನ್ನು ಸಾಯಿಸುವಂಥ ಪ್ರಯೋಗವನ್ನು ಮಾಡಿ ತೋರಿಸ್ತಾ ಇದ್ರಂತೆ. ಆದರೆ ಟೆಸ್ಲಾ ಸುಮ್ಮನೆ ಇರಲಿಲ್ಲ. ಶಾಂತವಾಗಿ ಆ ತಂತ್ರಜ್ಞಾನವನ್ನು ಸುಧಾರಿಸ್ತಾ ಹೋಗ್ತಾರೆ. ಜಾರ್ಜ್ ವೆಸ್ಟಿಂಗ್ ಹೌಸ್ ಎಂಬ ಹೂಡಿಕೆದಾರ ಟೆಸ್ಲಾ ತಂತ್ರಜ್ಞಾನವನ್ನು ನಂಬಿ ಬೆಂಬಲಿಸಿದ್ರಂತೆ. 1893ರ ಚಿಕಾಗೋ ವರ್ಲ್ಡ್ ಫೇರ್ ನಲ್ಲಿ ಲಕ್ಷಾಂತರ ದೀಪಗಳನ್ನು AC ಮೂಲಕ ಬೆಳಗಿಸಿದರು ಹಾಗೂ ಅಲ್ಲಿನ ಜನ ಅದನ್ನು ಕಣ್ತುಂಬಿಕೊಂಡಿದ್ದರಂತೆ. ನಂತರ ನಯಾಗರ ಫಾಲ್ಸ್ನಲ್ಲಿ ಒಂದು ದೊಡ್ಡ ಹೈಡ್ರೋಲಿಕ್ ಎಲೆಕ್ಟ್ರಿಕ್ ಪ್ಲಾಂಟ್ ಅನ್ನು ಕೂಡ ನಿರ್ಮಿಸಿದ್ರಂತೆ ಇವರು. ಹೀಗಾಗಿ ಪ್ರಪಂಚಕ್ಕೆ ವಿದ್ಯುತ್ತು ಬೇಗ ಹಬ್ಬಿಡ್ತು. ಟೆಸ್ಲಾ ಕೂಡ ಅಂದರೆ AC ಸಿಸ್ಟಮ್ನ ಜಯವನ್ನ ಅವರು ಪಡೆದರು. ಮುಂದೆ ಅವರ ಕನಸು ವೈರ್ಲೆಸ್ ಕನಸು ಮತ್ತು ಹೋರಾಟದ ಬಗ್ಗೆ ತಿಳ್ಕೊಳ್ಳೋಣ. ಟೆಸ್ಲಾದ ಮುಂದಿನ ಕನಸು ಏನಂದ್ರೆ ವೈರ್ಲೆಸ್ ಕರೆಂಟ್. ಅವರು ನ್ಯೂಯಾರ್ಕ್ ಹತ್ರ ಓರ್ಡನ್ ಕ್ಲಿಪ್ ಟವರ್ ಅನ್ನ ಒಂದು ನಿರ್ಮಾಣ ಮಾಡಿರ್ತಾರೆ. ಅಂದ್ರೆ ವೈರ್ಲೆಸ್ ಕರೆಂಟ್ ಕೊಡೋದಕ್ಕೋಸ್ಕರ. ಆ ಕನಸು ಏನಂದ್ರೆ ವಿದ್ಯುತ್ ತಂತಿ ಇಲ್ಲದೆ ವಿದ್ಯುತ್ ಎಲ್ಲರಿಗೂ ತಲುಪಬೇಕು ಅನ್ನೋದು ಅವ್ರ ಕನಸಾಗಿರುತ್ತೆ. ನೀವು ಒಂದು ದೀಪವನ್ನ ಹಚ್ಚಿದರೆ ಅದೇ ವಿದ್ಯುತ್ ಆಕಾಶದ ಮೂಲಕ ದೂರಿಗೆ ತಲುಪಬೇಕು ಅನ್ನೋದು ಅವರ ಕಲ್ಪನೆ ಆಗಿರುತ್ತೆ. ಆದರೆ ಇವರ ಕಲ್ಪನೆಯನ್ನ ನೋಡಿ ಆ ಹೂಡಿಕೆದಾರ ತುಂಬಾ ಹೆದರೋಗ್ಬಿಟ್ಟಿರುತ್ತೆ ಆಗಿನ ಕಾಲಘಟ್ಟದಲ್ಲಿ. ನಂತರ ಎಲ್ಲ ಹೂಡಿಕೆದಾರರು ಯೋಚನೆ ಮಾಡಿದ್ದೇನೆಂದ್ರೆ ಜನರಿಗೆ ಉಚಿತವಾಗಿ ವಿದ್ಯುತ್ ಕೊಟ್ಬಿಟ್ರೆ ನಾವು ಹಣ ಹೆಂಗ್ ಸಂಪಾದನೆ ಮಾಡೋದು ಅಂತ ಯೋಚನೆ ಮಾಡಿ ಆ ಯೋಜನೆಯನ್ನ ನಿಲ್ಲಿಸ್ಬಿಟ್ರಂತೆ. ಕೊನೆಗೆ ಟವರ್ ಧ್ವಂಸ ಆಗೋಯ್ತು. ಇದೇ ವೇಳೆ ಮಾರ್ಕೋನಿ ಎಂಬ ಇಟಲಿ ವಿಜ್ಞಾನಿ ಟೆಸ್ಲಾದ ಪೇಟೆಂಟ್ ಬಳಸ್ಕೊಂಡು ರೇಡಿಯೋನ ತಯಾರಿಸ್ಬಿಟ್ಟ. ಜಗತ್ತು ರೇಡಿಯೋ ಆವಿಷ್ಕಾರ ಮಾರ್ಕೋನಿದು ಅಂತ ಕೊಂಡಾಡುತ್ತೆ. ಆದರೆ ಆ ಸಮಯದಲ್ಲಿ ಟೆಸ್ಲಾ ಸುಮ್ಮನೆ ಮೌನವಾಗಿದ್ದು ಬಿಡ್ತಾರೆ. ಅವರ ಜೀವನದಲ್ಲಿ ಅವರಿಗೆ ಮಾನ್ಯತೆ ಸಿಗದೇ ಇಲ್ಲ. ಆದರೆ ಅನೇಕ ವರ್ಷಗಳ ನಂತರ ಅಮೆರಿಕದ ನ್ಯಾಯಾಲಯವು ಘೋಷಣೆ ಮಾಡುತ್ತೆ, ರೇಡಿಯೋದ ಆವಿಷ್ಕಾರದ ಮೂಲ ತಂತ್ರಜ್ಞಾನ ನಿಕೋಲಾ ಟೆಸ್ಲಾದ್ದು ಅಂತ. ಆಗ ಇವರಿಗೆ ಒಂದು ಜಯ ಸಿಗುತ್ತೆ. ಆಗ ಆಗಿನ ಕಾಲಘಟ್ಟದ ಜನಗಳಿಗೂ ಕೂಡ ಇದು ಅರಿವಾಗುತ್ತೆ ಕೂಡ. ಇವರ ವೈಯಕ್ತಿಕ ಜೀವನ ಮತ್ತು ಅಂತಿಮ ದಿನಗಳ ಬಗ್ಗೆ ನೋಡೋದಾದ್ರೆ ಟೆಸ್ಲಾ ಮದುವೆ ಆಗಲೇ ಇಲ್ಲ. ಅವ್ರು ಹೇಳುತ್ತಿದ್ದು ಒಂದು ಮಾತೇನೆಂದರೆ, ನನ್ನ ಮೆದುಳು, ನನ್ನ ಕಾಲ ಎಲ್ಲವೂ ವಿಜ್ಞಾನಕ್ಕೆ ಮಾತ್ರ, ಕುಟುಂಬಕ್ಕೆ ಸಮಯ ಕೊಡುವಷ್ಟು ನನಗೆ ಜೀವನವಿಲ್ಲ ಅಂತ ಹೇಳ್ತಾ ಇದ್ರಂತೆ.
ಅವರ ಸ್ನೇಹಿತರುಗಳು ಯಾರು ಅಂದರೆ ಪಕ್ಷಿಗಳು. ಪ್ರತಿದಿನ ಹೋಟೆಲ್ ಕಿಟಕಿಗಳಿಂದ ಹಕ್ಕಿಗಳಿಗೆ ಆಹಾರವನ್ನು ಹಾಕ್ತಿದ್ರು. ವಿಶೇಷವಾಗಿ ಒಂದು ಬಿಳಿ ಪಾರಿವಾಳವನ್ನು ಅವರು ತಮ್ಮ ಸಂಗಾತಿ ಎಂದು ಪರಿಗಣಿಸಿದ್ರಂತೆ. ಅವರ ಅಂತಿಮ ದಿನಗಳಲ್ಲಿ ಅವರ ಪರಿಸ್ಥಿತಿ ಹೇಗಾಯ್ತು ಅಂದರೆ ಅವ್ರ ಬಳಿ ಹಣನೇ ಇಲ್ದಂಗೆ ಆಗೋಯ್ತಂತೆ. ಹೋಟೆಲ್ ಬಿಲ್ ಕಟ್ಟೋಕ್ಕೂ ಕೂಡ ಸಾಲ ಮಾಡಿ ಕಟ್ಟೋ ಥರ ಆಗೋಯ್ತಂತೆ. ಕೊನೆಯ ದಿನಗಳಲ್ಲಿ ಅವ್ರ ಬಳಿ ಹಣ ಕೂಡ ಇಲ್ದಂಗಾಯ್ತು. ಹೋಟೆಲ್ ಬಿಲ್ ಕೂಡ ಕಟ್ಟಕ್ಕಾಗದೆ ಅವರು ಸಾಲದಲ್ಲಿ ಬದುಕೋಗಾಯ್ತು. ಅದರ ನಡುವೆ ಈ ಗೂಢಚಾರರ ಕಾಟ ಬೇರೆ ಇತ್ತು ಅವರಿಗೆ. ಜನವರಿ 7, 1943 ನ್ಯೂಯಾರ್ಕ್ನ ಒಂದು ಹೋಟೆಲ್ ಕೋಣೆಯಲ್ಲಿ ಏಕಾಂಗಿಯಾಗಿ ಅವರ ಜೀವನ ಅಂತ್ಯವಾಗುತ್ತೆ. ಅಂದಿಗೆ ಜಗತ್ತು ಒಬ್ಬ ಮಹಾನ್ ವ್ಯಕ್ತಿಯನ್ನ ಕಳೆದುಕೊಳ್ಳುತ್ತೆ. ಅವರ ಮರಣದ ನಂತರ ಸರ್ಕಾರ ಎಲ್ಲ ದಾಖಲೆಗಳನ್ನು ಕೂಡ ವಶಪಡಿಸ್ಕೊಂಡ್ಬಿಡುತ್ತೆ. ಆದರೆ ಅವರ ಪ್ರಭಾವ ಈಗಿನ ಕಾಲಘಟ್ಟಕ್ಕೆ ತುಂಬ ಸೂಕ್ತವಾಗಿದೆ ಅಂತ ಅನಿಸ್ತಾ ಇದೆ. ಟೆಸ್ಲಾದ ಪರಂಪರೆ ಮತ್ತು ಪ್ರಭಾವ ನೋಡೋದಾದರೆ ಇಂದು ನಾವು ಬಳಸುವ ವೈಫೈ, ರೇಡಿಯೋ, ರೋಬೋಟಿಕ್ಸ್, ಡ್ರೋನ್, ಎಲೆಕ್ಟ್ರಿಕ್ ಕಾರುಗಳು ಇವೆಲ್ಲವೂ ಕೂಡ ಟೆಸ್ಲಾದ ಕನಸುಗಳು. ಕಾರು ಕಂಪನಿಗೂ ಕೂಡ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಟೆಸ್ಲಾ ಹೇಳಿದ ಮಾತೇನು ಅಂದರೆ, ನಾನು ನನ್ನ ಕಾಲಕ್ಕೆ ಸೇರಿದವನಲ್ಲ, ನಾನು ಭವಿಷ್ಯಕ್ಕೆ ಸೇರಿದವನು. ನಿಜ ಕೂಡ ಹೌದು. ಇವತ್ತು ಅವರ ಕನಸುಗಳೇ ನಮ್ಮ ಬದುಕಾಗಿದೆ, ಬದುಕ್ತಾ ಇದ್ದೀವಿ ಕೂಡ. ನಿಕೋಲಾಸ್ ಟೆಸ್ಲಾ ಜಗತ್ತು ಕಂಡ ಒಬ್ಬ ಮಹಾನ್ ಶ್ರೇಷ್ಠ ವಿಜ್ಞಾನಿ.